ಚಂದನವನದ ತೆರೆಯ ಮೇಲೆ ನಾಯಕಿಯಾಗಿ, ತಾಯಿಯಾಗಿ, ಅತ್ತೆಯಾಗಿ, ಅತ್ತಾಗ, ನಕ್ಕಾಗ, ಸಿಡುಕಿ ಮಿಡುಕಿದಾಗ, ಕೋಪಿಸಿಕೊಂಡಾಗ, ಸುಮ್ಮನೆ ನೋಡಿದಾಗಲೂ ಇವರಂತೆ 6 ದಶಕಗಳಿಗೂ ಅಧಿಕ ಕಾಲ ಮನಸೆಳೆದ ಅಪರೂಪದ ಕಲಾವಿದೆ ಅತಿ ವಿರಳ. ನಾಗರಹಾವು ಚಿತ್ರದಲ್ಲಿ ಹಠಮಾರಿ ರಾಮಾಚಾರಿಯ ಕೋಪದ ಹೆಜ್ಜೆಗಳಿಗೆ ದೇವರೇ ದೇವರೇ ಎಂದು ಪೇಚಾಡಿದ ಮಾತೃಸ್ವರೂಪಿಯನ್ನು ಕನ್ನಡಿಗರು ಮರೆಯಲು ಸಾಧ್ಯವೇ? ಅಂತೆಯೇ ಮೆಲ್ಲುಸಿರೆ ಸವಿಗಾನ ಹಾಡಿನಲ್ಲಿ ಅವರ ಸುಂದರ ಅಭಿನಯ ಮತ್ತು ತಾಯೇ ಬಾರ ಮಗವ ತೋರ ಕನ್ನಡಿಗರ ಮಾತೆಯೇ ಎಂದು ಪ್ರೀತಿಯ ಶಿಕ್ಷಕಿಯಾಗಿ ಕಂಡ ರೀತಿ, ಭಕ್ತ ಕುಂಬಾರದಲ್ಲಿನ ಭಕ್ತೆ, ಮಗನನ್ನು ಕಳೆದುಕೊಂಡ ನಿರಾಶೆ ಮತ್ತು ಆಕ್ರೋಶ, ಹೀಗೆ ಅವರ ಪಾತ್ರಗಳ ಬಗ್ಗೆ ಹೇಳುತ್ತಾ ಹೋದರೆ ಅದೊಂದು ಕೊನೆಯಿಲ್ಲದ ಕಥೆಯಾಗುತ್ತದೆ. ಹೌದು ವೀಕ್ಷಕರೇ, ಇಂದು ನಾವು ಹೇಳುತ್ತಿರುವುದು ಸಹಜ ಸುಂದರ ಕಲಾವಿದೆ ಲೀಲಾವತಿಯವರ ಬಗ್ಗೆ. ಲೀಲಾವತಿಯವರ ಜನನ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ 1937ರಲ್ಲಿ ಆಯಿತು. ಅವರು ತಮ್ಮ 6ನೇ ವಯಸ್ಸಿನಲ್ಲೇ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡರು. ಬದುಕು ಸಾಗಿಸಲು ಬೆಳ್ತಂಗಡಿಯಿಂದ ಮೈಸೂರಿಗೆ ಬಂದರು. ಹೊಟ್ಟೆ ತುಂಬಿಸಿಕೊಳ್ಳಲು ಬಾಲ್ಯದಲ್ಲಿಯೇ ಮನೆ ಕೆಲಸ ಮಾಡುತ್ತಿದ್ದರು. ಅವರಿಗೆ ನಾಟಕ, ರಂಗಭೂಮಿ ಮತ್ತು ಚಲನಚಿತ್ರಗಳ ಬಗ್ಗೆ ಬಾಲ್ಯದಿಂದಲೇ ಆಸಕ್ತಿ ಹೆಚ್ಚಿತ್ತು. ಇದನ್ನು ಅರಸಿಯೇ ಅವರು ಮೈಸೂರಿಗೆ ಬಂದದ್ದು. ಸುಬ್ಬಯ್ಯ ನಾಯ್ಡು ಅವರ ಸಂಸ್ಥೆಯಲ್ಲಿ ರಂಗಭೂಮಿ ಕಲಾವಿದೆಯಾಗಿ ಪಾದಾರ್ಪಣೆ ಮಾಡಿದರು. ಇದಕ್ಕೂ ಮೊದಲು ಮಹಾಲಿಂಗ ಭಾಗವತರ ಸಂಸ್ಥೆಯಲ್ಲಿ ಅನೇಕ ನಾಟಕಗಳಲ್ಲಿ ಅಭಿನಯಿಸಿ ಮಂಟಪದ ಅನುಭವ ಪಡೆದುಕೊಂಡಿದ್ದರು. ಹೀಗಿರುವಾಗ ಮಾಂಗಲ್ಯ ಯೋಗ ಎಂಬ ಚಿತ್ರದಲ್ಲಿ ನಾಯಕಿಯಾಗಿ ಚಂದನವನಕ್ಕೆ ಪಾದಾರ್ಪಣೆ ಮಾಡಿದರು. ನಂತರ ನಡೆದದ್ದೆಲ್ಲ ಇತಿಹಾಸ. ಅಲ್ಲಿಂದ ಪ್ರಾರಂಭವಾದ ವೃತ್ತಿ ಜೀವನ 600 ಚಿತ್ರಗಳನ್ನು ಕಂಡಿತು. ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಅವರು ನಾಯಕಿಯಾಗಿ ನಟಿಸಿದ ರಣಧೀರ ಕಂಠೀರವ, ರಾಣಿ ಹೊನ್ನಮ್ಮ ಚಿತ್ರದಲ್ಲಿ ಡಾಕ್ಟರ್ ರಾಜ್ ಹಾಗೂ ಡಾಕ್ಟರ್ ಲೀಲಾವತಿರವರ ಜೋಡಿಯ ಜನಪ್ರಿಯತೆ ಉತ್ತುಂಗಕ್ಕೇರಿತು. ನಂತರ ಕಣ್ತೆರೆದು ನೋಡು, ಕೈವಾರ ಮಹಾತ್ಮೆ, ಸಂತ ತುಕಾರಾಮ, ಕನ್ಯಾರತ್ನ, ಸಿಪಾಯಿ ರಾಮು, ಗಾಳಿಗೋಪುರ, ವೀರಕೇಸರಿ, ಕುಲವಧು, ಮನಮೆಚ್ಚಿದ ಮಡದಿ ಎಂಬ ಚಿತ್ರಗಳಿಗೆ ಡಾಕ್ಟರ್ ರಾಜ್ರವರಿಗೆ ನಾಯಕಿಯಾದರು. ಈ ಮೇಲಿನ ಚಿತ್ರಗಳಲ್ಲಿ ನಾಯಕರಿಗಿಂತ ಹೆಚ್ಚು ಸಂಭಾವನೆ ಪಡೆದದ್ದೂ ಉಂಟು. ನಾಯಕಿಯಾಗಿ ವೃತ್ತಿಜೀವನ ಆರಂಭಿಸುವುದಕ್ಕೂ ಮೊದಲು ಲೀಲಾವತಿಯವರು ಶಂಕರ್ ಸಿಂಗ್ ರವರ ನಾಗಕನ್ನಿಕಾ ಎಂಬ ಚಿತ್ರದ ಮೂಲಕ ವೃತ್ತಿಜೀವನ ಆರಂಭಿಸಿದರು. ಮದುವೆ ಮಾಡಿ ನೋಡು ಮತ್ತು ಸಂತ ತುಕಾರಾಮ ಚಿತ್ರಗಳಿಗೆ ಡಾಕ್ಟರ್ ಲೀಲಾವತಿರವರಿಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿತು. ಹಾಗೆಯೇ ಭಕ್ತ ಕುಂಬಾರ, ಸಿಪಾಯಿ ರಾಮು, ಮಹಾತ್ಯಾಗ, ತುಂಬಿದ ಕೊಡ ಮತ್ತು ಗೆಜ್ಜೆ ಪೂಜೆ ಚಿತ್ರಗಳಲ್ಲಿನ ಅವರ ಮನೋಜ್ಞ ಅಭಿನಯಕ್ಕಾಗಿ ರಾಜ್ಯ ಪ್ರಶಸ್ತಿ ಲಭಿಸಿತು. ಇನ್ನು ಅವರ ಮಗನಾದ ವಿನೋದ್ ರಾಜ್ ಮತ್ತು ಲೀಲಾವತಿಯವರ ತಾಯಿ ಮಗನ ಸಂಬಂಧ ಒಂದು ಉದಾಹರಣೆಯೇ ಸರಿ. ತಮ್ಮ ಮಗನ ಜೊತೆ ಅವರು ಯಶಸ್ವಿಯಾಗಿ ನಡೆಸಿದ ತೋಟಗಾರಿಕೆ ಕೆಲಸಗಳು ಅನೇಕರಿಗೆ ಮಾದರಿ. ಅವರು ತಮ್ಮ ಮಗನಿಗಾಗಿ ನಿರ್ಮಿಸಿದ ಕನ್ನಡ ಚಿತ್ರಕ್ಕಾಗಿ ಫಿಲ್ಮ್ಫೇರ್ ಪ್ರಶಸ್ತಿ ಕೂಡ ಲಭಿಸಿತು. 1970ರಿಂದ 2000ನೇ ಇಸವಿಯವರೆಗೂ ಪೋಷಕ ಪಾತ್ರದಲ್ಲಿ ಕನ್ನಡದ ಅನೇಕ ದಿಗ್ಗಜ ನಾಯಕರೊಂದಿಗೆ 100 ಚಿತ್ರಗಳಲ್ಲಿ ನಟಿಸಿದರು. 450 ಕನ್ನಡ ಚಿತ್ರಗಳಲ್ಲಿ ಮತ್ತು 150 ಅನ್ಯ ಭಾಷೆಯ ಚಿತ್ರಗಳಲ್ಲಿ ಲೀಲಾವತಿಯವರು ನಟಿಸಿದ್ದಾರೆ. ಇವರ ಅಭಿನಯಕ್ಕೆ ಅನೇಕ ಪ್ರಶಸ್ತಿಗಳು ಇವರನ್ನು ಅರಸಿ ಬಂದವು. 1999ರಲ್ಲಿ ಜೀವಮಾನದ ಸಾಧನೆಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ, 6 ಬಾರಿ ಕರ್ನಾಟಕ ರಾಜ್ಯ ಪ್ರಶಸ್ತಿ, 2 ಬಾರಿ ರಾಷ್ಟ್ರ ಪ್ರಶಸ್ತಿ ಹಾಗೂ 2008ರಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪಡೆದಿದ್ದಾರೆ. ಲೀಲಾವತಿಯವರು ಕೇವಲ ವಿನೋದ್ ರಾಜ್ರವರಿಗೆ ತಾಯಿಯಾಗಿರಲಿಲ್ಲ, ಇಡೀ ಕನ್ನಡ ಚಿತ್ರರಂಗವೇ ಅವರನ್ನು ತಾಯಿಯಂತೆ ನೋಡುತ್ತಿತ್ತು. ಚಿತ್ರರಂಗದಲ್ಲಿ ಅನೇಕ ಕಲಾವಿದೆಯರು ಪಡುತ್ತಿದ್ದ ಕಷ್ಟ, ಅದನ್ನೆಲ್ಲ ಮೀರಿ ನಡೆಸಬೇಕಾದ ಬದುಕು, ಇರಬೇಕಾದ ಕೆಚ್ಚೆದೆ, ಇವುಗಳನ್ನು ನೋಡಿಸಿಕೊಟ್ಟ ಮಹಾನ್ ಚೇತನ ಲೀಲಾವತಿಯವರು. ಲೀಲಾವತಿಯವರ ಚಿತ್ರರಂಗದ ಅನೇಕ ಹೆಣ್ಣು ಮಕ್ಕಳಿಗೆ ಬದುಕೆಂಬುದು ರೈಲು ಬಂಡಿಯಂತೆ. ನಮ್ಮ ಬದುಕಲ್ಲಿ ರೈಲು ತಡವಾಗಿ ಬರಬಹುದು, ಆದರೆ ಅದು ಹಳಿ ತಪ್ಪುತ್ತದೆ ಎಂದು ನಾವು ಅಂದುಕೊಳ್ಳುವುದು ತಪ್ಪು ಎಂದು ಹೇಳುತ್ತಿದ್ದರು. ಈ ಮಾತುಗಳು ಅವರ ಜೀವನದಲ್ಲಿ ಪಟ್ಟ ಕಷ್ಟಗಳು, ಸೂಕ್ಷ್ಮತೆಗಳನ್ನು ಬಿಚ್ಚಿಡುತ್ತದೆ. ಕಷ್ಟಗಳನ್ನು ನುಂಗುತ್ತಾ ಸಾಧನೆಯ ಶಿಖರಕ್ಕೆ ಏರುವುದನ್ನು ನೋಡಿಸಿಕೊಟ್ಟ ಅದಮ್ಯ ಚೇತನ ಲೀಲಾವತಿಯವರು. ಇಂತಹ ಮಹಾನ್ ಕಲಾವಿದೆ ವಯೋಸಹಜ ಕಾರಣದಿಂದ 2023 ಡಿಸೆಂಬರ್ 8ರಂದು 86ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದರು. ಈ ಮಹಾನ್ ನಟಿ, ಗೆಳತಿ ಹಾಗೂ ತಾಯಿಗೆ ನಮ್ಮ ಜನಮತ ಸಂಸ್ಥೆಯ ಹೃದಯಪೂರ್ವಕ ನಮನಗಳು. ನಮಸ್ಕಾರ ಜನಮತದ ವೀಕ್ಷಕರೇ. ಇವತ್ತು ನಾವೊಂದು ವಿಶೇಷವಾದಂಥ ಕ್ಷೇತ್ರದಲ್ಲಿ ನಾವಿದ್ದೇವೆ. ಕಲಾ ಸರಸ್ವತಿ ಅಂತ ಹೇಳ್ಬೋದು. ಕನ್ನಡ ಚಲನಚಿತ್ರ ರಂಗದಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದಂಥ ಅಮ್ಮನವರಾಗಿರ್ತಕ್ಕಂಥ ಲೀಲಾವತಿ ಅವರ ದೇಗುಲದಲ್ಲಿ ನಾವಿದ್ದೇವೆ. ಇದು ಸಮಾಧಿ ಕ್ಷೇತ್ರ ಅಂತ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ಇದೊಂದು ದೇಗುಲ, ಕಲಾ ದೇಗುಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಪಂಚಭಾಷಾ ನಟಿಯಾಗಿ ಕನ್ನಡ ಚಿತ್ರರಂಗ, ತಮಿಳು, ತೆಲುಗು ಹೀಗೆ ಹಲವಾರು ಭಾಷೆಗಳಲ್ಲೂ ಕೆಲಸವನ್ನು ಮಾಡ್ಕೊಂಡು ಬಂದು ಈ ಕನ್ನಡ ಚಲನಚಿತ್ರ ರಂಗವನ್ನು ಶ್ರೀಮಂತಗೊಳಿಸಿದಂಥ ಪ್ರಮುಖ ನಾಯಕ ನಟಿಯಲ್ಲಿ ಪ್ರಮುಖವಾಗಿ ನಮಗೆ ಕಾಣ್ತಕ್ಕಂಥದ್ದು ಲೀಲಾವತಿ ಅಮ್ಮನವರು. ಲೀಲಾವತಿಯವರ ಬದುಕು ಬೆಂಕಿಯಲ್ಲಿ ಅರಳಿದ ಹೂವು ಅಂತಕ್ಕಂಥದ್ದು. ಯಾಕೆಂದರೆ ಹಲವಾರು ಕಷ್ಟಗಳನ್ನು ಸಹಿಸ್ಕೊಂಡು ಬಂದು ಒಬ್ಬ ಗಟ್ಟಿಗಿತ್ತಿ ಈ ಸಮಾಜದಲ್ಲಿ ಆಗಿನ ಕಾಲದಲ್ಲಿ ಹೆಣ್ಣಿನ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು, ಶೋಷಣೆಗಳು ಇವನ್ನೆಲ್ಲ ಮೀರಿ ಬೆಳೆದಂಥ ಒಬ್ಬ ಆ ಒಂದು ಮಾತೃ ಹೃದಯಿ ಇವತ್ತು ಒಂದು ಕನ್ನಡ ಚಲನಚಿತ್ರ ರಂಗಕ್ಕೆ ಒಂದು ರೀತಿಯ ದಾರಿದೀಪವಾಗಿ ಇವತ್ತು ನಿಂತ್ಕೋತಾರೆ. ಅದರಲ್ಲೂ ಹೆಣ್ಣು ಮಕ್ಕಳ ಪಾಲಿಗೆ. ಯಾಕೆಂದರೆ ಸಮಾಜದ ಶೋಷಣೆ ವಿರುದ್ಧ ನಿಂತುಕೊಂಡು ತನ್ನ ಕಾರ್ಯ ಸಾಧನೆಯ ಮೂಲಕ ಆರ್ಥಿಕವಾದ ಸುಭದ್ರತೆಯನ್ನು ನಿರ್ಮಾಣ ಮಾಡಿಕೊಂಡು ಚಲನಚಿತ್ರ ರಂಗದಲ್ಲಿ ಹೆಸರನ್ನು ಮಾಡಿ ಮತ್ತೆ ತನ್ನ ಮಗನಾಗಿರ್ತಕ್ಕಂಥ ವಿನೋದ್ ರಾಜ್ಕುಮಾರ್ ಬದುಕನ್ನು ಹಸನನ್ನು ಮಾಡಿದಂಥ ಅದ್ಭುತವಾದಂಥ ತಾಯಿ ಲೀಲಾವತಿ ಅಮ್ಮನವರು. ಇವತ್ತು ನಾವು ನೋಡ್ತಾ ಇದ್ದೀವಿ ಅವರ ಸಮಾಧಿ ಕ್ಷೇತ್ರ. ನಟ ವಿನೋದ್ ರಾಜ್ ಅವರು ತಮ್ಮ ತಾಯಿಯ ನೆನಪು ಚಿರಸ್ಥಾಯಿಯಾಗಿ ನಿಂತ್ಕೋಬೇಕು ಮತ್ತು ಅವರ ಸಾಧನೆಗಳನ್ನು ಬಿಂಬಿಸ್ತಕ್ಕಂಥ ಚಿತ್ರಪಟಗಳನ್ನು ಹಾಕಿದರ ಸುತ್ತ. ಇದು ಯಾವುದೋ ಒಂದು ರೀತಿಯ ಶೋ ಆಫ್ ಇದಲ್ಲ. ಯಾಕೆಂದರೆ ಅದ್ಭುತ ಸಾಧನೆ. ಯಾಕೆಂದರೆ ಹಲವಾರು ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರು, ರಾಜರು ಎಲ್ಲ ಸನ್ಮಾನ ಮಾಡಿರ್ತಕ್ಕಂಥ ಆ ಒಂದು ಲೀಲಾವತಿಯವರ ನೆನಪುಗಳನ್ನು ಮತ್ತೆ ನಮಗೆ ತರೋವಂಥ ಪ್ರಯತ್ನವನ್ನು ನಟ ವಿನೋದ್ ರಾಜ್ ಅವರು ಈ ಲೀಲಾವತಿ ದೇಗುಲ ಅಂತಕ್ಕಂಥ ಏನಿದು ಸೋಲದೇವನಹಳ್ಳಿ, ನೆಲಮಂಗಲದಿಂದ ಸೋಲದೇವನಹಳ್ಳಿ ಬರುತ್ತಲ್ಲ ಆ ಪ್ರದೇಶದಲ್ಲಿರ್ತಕ್ಕಂಥ ಈ ಒಂದು ಕ್ಷೇತ್ರ, ಈ ಲೀಲಾವತಿ ದೇಗುಲಕ್ಕೆ ಬನ್ನಿ. ಯಾಕೆಂದರೆ ಇಲ್ಲಿ ಹಲವಾರು ವಿಶೇಷಗಳಿದೆ. ಲೀಲಾವತಿಯವರ ಹೆಸರಿನಲ್ಲಿ ವಿನೋದ್ ರಾಜ್ಕುಮಾರ್ ಅವರು ಇಲ್ಲಿ ಒಂದು ಉಚಿತ ಆರೋಗ್ಯ ಕೇಂದ್ರವನ್ನು ಸಹ ಮಾಡಿದ್ದಾರೆ. ಸುತ್ತಮುತ್ತ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೋಸ್ಕರ ಕೆಲವು ರಸ್ತೆ ನಿರ್ಮಾಣ ಇರ್ಬೋದು, ನೀರಾವರಿ ಕೊಳವೆ ನೀರಿನ ವ್ಯವಸ್ಥೆ ಇರ್ಬೋದು, ಹೀಗೆ ಲೀಲಾವತಿ ಅಮ್ಮನವರ ಹೆಸರಿನಲ್ಲಿ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಈ ಲೀಲಾವತಿ ದೇಗುಲದ ವತಿಯಿಂದ ನಡೀತಾ ಇದೆ. ಹಾಗೆ ಈ ಲೀಲಾವತಿ ದೇಗುಲಕ್ಕೆ ಬರ್ತಕ್ಕಂಥ ಅಭಿಮಾನಿಗಳೇ ಪ್ರತಿದಿನ ಪ್ರಸಾದ ವಿನಿಯೋಗ ಮಾಡ್ತಾರೆ. ಬೆಳಿಗ್ಗೆ 10ರಿಂದ 3:30 ತನಕ ಬರ್ತಕ್ಕಂಥವ್ರಿಗೆ ಊಟದ ವ್ಯವಸ್ಥೆಯೂ ಸಹ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದಂಥ ತಾಣ. ಇಂಥ ಲೀಲಾವತಿಯವರ ಬದುಕು ಹಲವಾರು ಜನರಿಗೆ ಮಾರ್ಗದರ್ಶನವಾಗುತ್ತೆ. ಒಬ್ಬ ನಟಿಯಾಗಿ ಯಾವ ರೀತಿ ಇರಬೇಕು, ಮತ್ತು ಸೌಮ್ಯ ಸ್ವಭಾವ, ಸರಳ ಸಜ್ಜನ ಅಂಥ ಒಂದು ವಿಶೇಷವಾದಂಥ ವ್ಯಕ್ತಿ, ಆ ಒಂದು ಆ ಶಕ್ತಿಯನ್ನು ನೆನೀತಕ್ಕಂಥ ಒಂದು ಅದ್ಭುತಪೂರ್ವವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ವಿನೋದ್ ರಾಜ್ ಅವರಿಗೆ ಕನ್ನಡ ಅಭಿಮಾನಿಗಳ ಪರವಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಸವಿಗಾನ ಎದೆ ಛಲ್ಲೆನೆ ಹೂವಿನ ಬಾಣ ಪ್ರಿಯ